ಹಿಂಗಾಗ್ತಿದೆ ಅಂದ್ರೆ ಪ್ರಕರಣದಲ್ಲಿ ಎಲ್ಲ ಸಿಗಾಕೊಂಡಿರೋ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಮಾತುಗಳು 4 ಜನ ಬಿಟ್ಟರೆಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇರೋರೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇರೋರು ತಾಯರು ಕರ್ಕೊಂಡು ಫಸ್ಟ್ ಅವನ್ ಮುಖ ತೋರಿಸ್ಬೇಕು ಅವರಿಗೆ ಅವರೇ ಫಸ್ಟ್ ನೋಡ್ಬೇಕಾಗಿರೋದು ಒಂದ್ ವಾರದ 10 ದಿನದಿಂದ ಅವನ ಜೊತೆ ಮಾತಾಡಿಲ್ಲ ಅನ್ನೋ ಯೋಚನೆ ಅವ್ರಿಗೆ ಜಾಸ್ತಿ ಆಗಿದೆ ಒಂದ್ ದಿನಕ್ಕೂ ನಮ್ ಜೊತೆ ಮಾತಾಡ್ದೇನೆ ಇರ್ತಾನೆ ಇರ್ಲಿಲ್ಲ ಒಂದ್ ಹಾಫ್ ಅನ್ ಅವರ್ ಲೇಟ್ ಆದ್ರೂ ನಾವು ಫೋನ್ ಮಾಡೋದು ಅವನೇ ಫೋನ್ ಮಾಡೋದು ರಿಟರ್ನ್ ಏನ್ ಮಾಡ್ತಿದ್ದೀರಾ ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವತ್ತು 11 ದಿನದಿಂದ ಕತೆ ಇಲ್ಲ ಅಂತಂದ್ರೆ ನಮಗೆ ಹೆಂಗಾಗ್ಬೇಡ ಅದೇ ಕೊರಗಲ್ಲಿದ್ದೀರ ಹೌದು ಸರ್ ಅದೇ ಕೊರಗಲ್ಲಿದ್ದಾರೆ ಅವರು ಬಿಟ್ರೆ ನಮಗೆ ಬೇರೆ ಇನ್ಯಾರು ಇರ್ಲಿಲ್ಲ ಸರ್ ದುಡಿತಿದ್ದೋ ನಾವು ಸಾಕ್ತಿದ್ದೋ ನಾವು ನಮ್ಮನ್ನ ಇವಾಗ ಹಿಂಗಾಗಿದೆ ಹಿಂಗಾಯ್ತು ಏನಾಯ್ತು ಅನ್ನೋದು ಒಂದಿಷ್ಟು ಮಾಹಿತಿ ತೋರಿಸ್ತಾ ಇಲ್ಲ ಸರ್ ಘಟನೆ ಆದ್ಮೇಲೆ ಊರಲ್ಲಿ ಹೆಂಗಿದೆ ನಿಮ್ಗೆ ಏನು ಜನ ಬಂದು ಹೋಗೋದು ಆ ಥರದ್ದು ಯಾವ ಥರ ಇದೆ ಪರಿಸ್ಥಿತಿ ಊರಲ್ಲಿ ಏನಿಲ್ಲ ಸರ್ ನಮ್ಮ ಹುಡುಗ ಅಂತವ್ನಲ್ಲ ಅಂತಾನೆ ಹೇಳ್ತಿದ್ರು ಕೇಳಿಬೇಕಾದ್ರೆ ನೀವು ಯಾರನ್ನಾದ್ರೂ ವಿಚಾರಿಸಿ ಅವನಂತವ್ರು ಸುಮ್ಮನೆ ಅಂತಾನೆ ಹೇಳಿ ಪ್ರತಿದಿನ ಬಂದು ಹೋಗ್ತಿದ್ದಾರೆ ಮನೆ ಹತ್ರ ಹಾಕೊಂಡ್ಬಂದು ಮನೆಯವರು ಕೇಳ್ತಾರೆ ಏನು ಇಲ್ಲ ಅವನಂತವ್ನಲ್ಲ ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಈಗ ಹೇಳ್ತೀರಾ ಅವ್ನು ಸಿಕ್ಸಿದಾರೆ ಇದೇನೋ ಪ್ಲಾನ್ ಆಗಿದೆ ಬೇರೆ ಅಂತೀರಾ ಏನು ಸಂಚಲನ ಏನಾಗಿದೆ ಅನ್ನೋದು ಇವಾಗ ನಮ್ಮ ಹುಡುಗನ ಹತ್ರ ನಾವು ಮಾತಾಡಿದ್ರೆ ಸರ್ ನಮಗೆ ಕ್ಲಾರಿಟಿ ಸಿಗೋದಲ್ವಾ ನಾವು ಹೇಳೋದು ನಮ್ಮ ಹುಡುಗ ಅಂತವನಲ್ಲ ಕೆಲಸ ಮಾಡಿಲ್ಲ ಅಂತಾನೆ ನಾವ್ ಇವತ್ತಿಗೂ ಹೇಳ್ತಿರೋದು ಏನಂತ ಅವ್ರ ಹತ್ರ ಮಾತಾಡ್ಬೇಕು ಆಮೇಲೆ ನಮಗ್ ಗೊತ್ತಾಗ್ಬೇಕು ಇವಾಗ ನಾವು ನಮ್ಗೂ ಏನ್ ನಾವ್ ಅಲ್ಲೂ ಬಂದು ಏನ್ ನೋಡಿಲ್ಲ ನೀವೇನ್ ತೋರಿಸ್ತಿದ್ದೀರೋ ಅದನ್ನೇ ನಾವು ನೋಡ್ತಿರೋದ್ರಿಂದ ಅಲ್ಲೇನಾಗಿದೆ ಅಂತ ಅವನ್ನ ನೋಡಿ ನಾವು ಮಾತಾಡಿದ್ಮೇಲೆ ಮುಂದೆ ಏನಾಗುತ್ತೆ ಅಂತ ನಾವು